ಹರಿ ಓಂ ನಮಸ್ತೆ. ನನ್ನ ಹೆಸರು ರಜನಿ ವಿ ಶಾಸ್ತ್ರಿ ಅಂತ. ಇನ್ನು ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂದರೆ ಏನು, ಅದನ್ನು ಹೇಗೆ ಮಾಡೋದು, ಏನೇನು ಅಂಶಗಳಿದೆ, ಏನೇನು ಪಡ್ಕೊಳಕ್ಕಾಗುತ್ತೆ, ಬೆನಿಫಿಟ್ ಏನು, ಯಾರು ಮಾಡಬೇಕು, ಹೇಗೆ ಹೋಗುತ್ತೆ ಅದು ಕೋರ್ಸು, ಆ್ಯಂಡ್ ಇವುಗಳೆಲ್ಲದರ ಬಗ್ಗೆ ವಿವರವನ್ನು ಮುಂದಿನ ಇದರಲ್ಲಿ ತಿಳಿತಾ ಹೋಗೋಣ. ಈ ಕೋರ್ಸ್ ಹೇಗೆ ಡಿಸೈನ್ ಆಗಿದೆ, ಹೇಗೆ ಮಾಡ್ತೀವಿ ಅಂತಂದರೆ, ಒಂದೊಂದು ಇನ್ಸ್ಟಿಟ್ಯೂಷನಲ್ಲಿ ಒಂದೊಂದು ಥರ ಮಾಡ್ತಾರೆ. ಕೆಲವರು 2-3-4 ದಿನಕ್ಕೆ ಆ್ಯಕ್ಟಿವೇಶನ್ ಮಾಡಿಬಿಡ್ತಾರೆ, ಮತ್ತು ಇನ್ಯಾವಾಗಲೂ ಮತ್ತೆ ಪುನಃ ಬ್ರಷ್ ಅಪ್ ಮಾಡ್ಕೊಳ್ಳೋಕ್ಕೆ ವಾಪಸ್ ಕರೆಸ್ತಾರೆ ಬೇಕು ಅಂತಿದ್ರೆ, ಅಥವಾ ಅಷ್ಟಕ್ಕೆ ಮಾಡಿ ನಿಲ್ಲಿಸ್ತಾರೆ. ಒಬ್ಬೊಬ್ರು ಒಂದೊಂದು ಥರದ್ರಲ್ಲಿ ಮಾಡ್ತಾರೆ. ನನ್ನ ಕೆಳಗಡೆ ನಡೆಯುವಂಥ ಒಂದು ಅಧ್ಯಯನದ ಇದರಲ್ಲಿ ಕೋರ್ಸಲ್ಲಿ 8 ದಿನದ ಕೋರ್ಸನ್ನು ಮಾಡ್ತೀನಿ. 2 ದಿನ ಮೊದಲಿಗೆ ಫುಲ್ ಡೇ ಇರುತ್ತೆ, ಅಂದರೆ ಪೂರ್ಣ ತರಗತಿಗಳಿರುತ್ತೆ. ಅದರಲ್ಲಿ 3 ಸ್ಟ್ರೆಚನ್ನು ತೊಗೊಳ್ತೀವಿ, 3 ಸೆಷನನ್ನು ಮಾಡ್ತೀವಿ ಒಂದು ದಿನಕ್ಕೆ. ಕಂಟಿನ್ಯೂಸ್ ಆಗಿ 2 ದಿನ ತೊಗೊಳುತ್ತೆ. ಅದಾದಮೇಲೆ 6 ದಿನಗಳ ಕಾಲ ಜಸ್ಟ್ ಫಾಲೋ ಅಪ್ ಕ್ಲಾಸ್ ಅಂತ ಮಾಡ್ತೀವಿ. ಅದು ಇನ್ನೂ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇನ್ನೂ 6 ದಿನಗಳ ಕಾಲವನ್ನು ಮಾಡ್ತೀವಿ. ಅದು ಅರ್ಧ ದಿನ ಇರುತ್ತೆ. ಒಂದು ಸೆಷನ್ ಥರ ಕೊಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ಒಂದು 3-4 ಗಂಟೆಗಳ ಕಾಲ ಇರುತ್ತೆ ಅದು. ಸೊ ಈ ರೀತಿಯಲ್ಲಿ ನಡೆಯುತ್ತೆ. ಇದಕ್ಕೊಂದು ಕಿಟ್ಟನ್ನು ಪ್ರೊವೈಡ್ ಮಾಡ್ತೀವಿ ನಾವು, ಬ್ಲೈಂಡ್ ಫೋಲ್ಡ್ ಅಂತ. ಕಾರ್ಡ್ಗಳು ಕೂಡ ಅದರ ಜೊತೆಗೆ, ಕಾರ್ಡ್ಗಳನ್ನು ಆ ಕಾರ್ಡೇ ನೋಡಿ ಮಾಡಬೇಕು ಅಂತಿಲ್ಲ, ಅಥವಾ ಆ ಬ್ಲೈಂಡ್ ಫೋಲ್ಡನ್ನೇ ಹಾಕಿ ಮಾಡಬೇಕು ಅಂತಿಲ್ಲ. ಬ್ಲೈಂಡ್ ಫೋಲ್ಡ್ ಅಂದರೆ ಕಣ್ಣಿಗೊಂದು ಬಟ್ಟೆಯನ್ನು ಕಟ್ಟೋದು, ಬೇರೆ ಯಾವುದೋ ಬಟ್ಟೆಯನ್ನು ಕೂಡ ಕಟ್ಟಿ ನೀವು ಪ್ರಯತ್ನ ಪಡ್ಬೋದು. ಎಷ್ಟೋ ಪಾಲಕ ಪೋಷಕರು ಇದನ್ನು ಪ್ರಯತ್ನಿಸಿದ್ದಾರೆ, ಇದರಲ್ಲಿ ಡೌಟ್ ಪಟ್ಟು ಆ ಬ್ಲೈಂಡ್ ಫೋಲ್ಡಲ್ಲೇ ಕಾಣ್ತಿದೆಯೇನೋ, ಅಥವಾ ಆ ಕಾರ್ಡಲ್ಲಿ ಏನಾದ್ರು ಎಂಬೋಸಿಂಗ್ ಆಗಿದೆಯೇನೋ, ಅದಕ್ಕೆ ಕಾಣ್ತಿದೆಯೇನೋ ಅಂತೆಲ್ಲ ಅವರಿಗೆ ಗೊಂದಲ ಬಂದಿದೆ. ಸೊ ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋಕೆ ಬಿಡ್ತೀವಿ ನಾವು ಮಕ್ಕಳನ್ನ. ನಿಮ್ಮ ಮಕ್ಕಳನ್ನ ನೀವೇ ಚೆಕ್ ಮಾಡ್ಕೊಳ್ಳಿ, ಇದರಲ್ಲಿ ಯಾವುದೇ ಸಂದೇಹ ಪಡಬೇಡಿ, ಮಕ್ಕಳ ಮೇಲಂತೂ ಡೌಟ್ ಪಡಬೇಡಿ. ಸೊ ಅವ್ರನ್ನ ಡಿಮೋಟಿವೇಟ್ ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಡಿಮೋಟಿವೇಟ್ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದರಲ್ಲಿ ಮೇನ್ ಆಗಿ ನಾವು ಕೋರ್ಸಲ್ಲಿ ಮಕ್ಕಳನ್ನ ಮೋಟಿವೇಟ್ ಮಾಡ್ತಾ ಹೋಗ್ತೀವಿ, ತುಂಬ ಮೋಟಿವೇಟ್ ಮಾಡ್ತೀವಿ, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತೀವಿ. ನಾನು ಮಾಡಬಲ್ಲೆ, ನನಗಂಥದ್ದು ಮಾಡಬೇಕು, ನಾನು ಜೀನಿಯಸ್ ಆಗಬೇಕು, ಸೂಪರ್ ಬ್ರೈನನ್ನು ನಾನು ಹೊಂದ್ಕೋಬೇಕು ಅಂತ ಅರ್ಜಿರೋ ಅಂತ ಮಾಡ್ತೀವಿ. ಅವರು ಅರ್ಜಿರೋರಿಗೆ ಆ್ಯಕ್ಚುಲಿ ಕ್ಲಿಕ್ ಆಗುವಂಥದ್ದು. ಅರ್ಜಿರೋ ಮಕ್ಕಳನ್ನೇ ಸೇರಿಸಿ ಯಾವುದೋ ಬಲವಂತ ಕರ್ಕೊಂಬಂದು ಸೇರಿಸ್ಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಬಲವಂತಕ್ಕೆ ಮಾಡೋದು ವಿದ್ಯೆ ಬರಲ್ಲ ಇದು. ಅವ್ರಿಗೆ ನಾನು ಕಲಿಬೇಕು ಅನ್ನೋಂಥ ಒಂದು ಅರ್ಜಿ ಇರಬೇಕು. ಅದಿದ್ದವರಿಗೆ ಬೇಗ ಲಭ್ಯ ಆಗುತ್ತೆ. ಮತ್ತು ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಆಗೋ ಥರ ಮಾಡ್ತೀವಿ. ಒಂದಷ್ಟು ಡ್ಯಾನ್ಸ್ಗಳನ್ನು ಮಾಡ್ತೀವಿ, ಮಿಂಗಲಿಂಗ್ ಮಾಡ್ತೀವಿ, ಫ್ರೀಯಾಗಿ ನಮ್ಮೆಲ್ಲರ ಜೊತೆ ಮಿಂಗಲ್ ಆಗಬೇಕು, ಇಮೋಷನ್ಗಳು ಬ್ಯಾಲೆನ್ಸ್ ಆಗಿರಬೇಕು ಅವರಲ್ಲಿ. ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಆಗುವಾಗ ಒಂದಷ್ಟು ಲಾಜಿಕಲ್ ಥಿಂಕಿಂಗ್ಗಳನ್ನ ಕೊಡ್ತೀವಿ, ಗೇಮ್ಸ್ಗಳನ್ನು ಆಡಿಸ್ತೀವಿ, ಲಾಜಿಕಲ್ ಆಗಿ ಬ್ರೈನ್ ಯೂಸ್ ಆಗೋ ಥರ, 2 ಹೆಮಿಸ್ಫಿಯರ್ ಯೂಸ್ ಆಗೋ ಥರ. ಅದರ ಜೊತೆಗೆ ಮೇನ್ ಪ್ರೋಗ್ರಾಮ್ ಅಂತಂದರೆ ಇದರಲ್ಲಿ ಎಕ್ಸಸೈಸ್, ಬ್ರೈನ್ ಎಕ್ಸಸೈಸ್ ಅನ್ನು ಕೊಡ್ತೀವಿ. ಇದನ್ನು ರೆಗ್ಯುಲರ್ ಹೋಮ್ವರ್ಕ್ ಕೂಡ ಕೊಡ್ತೀವಿ ನಾವು. ಬ್ರೈನ್ ಎಕ್ಸಸೈಸ್ಗಳಲ್ಲಿ ಹೇಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕದು ಹೇಳ್ತೀನಿ ನಾನು. ಈ ಕೈಯಲ್ಲಿ ನಾವು ಆರತಿ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಒಂದು ಕೈಯಲ್ಲಿ ಹೀಗೆ ಆರತಿ ಮಾಡಿದ್ರೆ ಇನ್ನೊಂದು ಕೈಯಲ್ಲಿ ನಾವು ಗಂಟೆ ಆಡಿಸ್ತೀವಿ. ಇದು ನಮ್ಮ ಪೂಜಾ ವಿಧಾನ ಅಲ್ವಾ. ಸೊ 2 ಕೈಗೆ ಕೆಲಸ. ಒಂದರಲ್ಲಿ ರೊಟೇಷನಲ್ ಮೂಮೆಂಟ್, ಇನ್ನೊಂದರಲ್ಲಿ ಶೇಕಿಂಗ್ ಮೂಮೆಂಟ್ ಆಗ್ತಿದೆ. 2 ಡಿಫ್ರೆಂಟ್ ಆ್ಯಕ್ಷನ್ ಆಗ್ತಾ ಇದೆ. ಸೊ 2 ಬ್ರೈನ್ ಎಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಕೆಲಸ ಆಗ್ತಾ ಇದೆ. ಚೇಂಜ್ ಅಂತ ಹೇಳ್ತೀವಿ ನಾವು. ಚೇಂಜ್ ಮಾಡುವಾಗ ಇದು ಹಿಂಗೆ ಶೇಕ್ ಆಗಬಾರ್ದು. ಸೊ ನಮ್ಮ ಫೋಕಸ್ ಅಟೆಂಟಿವ್ ಆಗಿ ನಾವು ಇದನ್ನು ರೊಟೇಷನ್ ತಗೊಳ್ತೀವಿ. ಇದು ನೋಡಿ 2 ಬ್ರೈನ್ ಆಕ್ಟಿವ್ ಆಗುವಂಥ ಒಂದು ಸಣ್ಣ ಎಕ್ಸಸೈಸ್. ಈ ಥರದ ಎಕ್ಸಸೈಸ್ಗಳನ್ನು ಒಂದಷ್ಟು ಕೊಡ್ತೀವಿ ಅವರಲ್ಲಿ. ಸೊ ಅದನ್ನು ಡೈಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು, ಶಾರ್ಪನಿಂಗ್ ಆಗುತ್ತೆ ನಿಮ್ಮ ಬ್ರೈನ್ ಅಂತ ಹೇಳ್ತೀವಿ ನಾವು. ಅದರ ಜೊತೆಗೆ ಬ್ರೀದಿಂಗ್ ಟೆಕ್ನಿಕ್ಗಳನ್ನು ಮಾಡ್ತೀವಿ. ಅಂದರೆ ಬ್ರೀದಿಂಗ್ ಎಕ್ಸಸೈಸನ್ನು, ಬ್ರೆತ್ ಸಪ್ಲೈ ಚೆನ್ನಾಗಿ ಆಗಬೇಕು, ಆಕ್ಸಿಜನ್ ಸಪ್ಲೈ ಬ್ರೈನಿಗೆ ಚೆನ್ನಾಗಿ ಆಗಬೇಕು. ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಬ್ರೈನಿಗೆ ಆಗ್ತಾ ಹೋದಾಗ ಚೆನ್ನಾಗಿ ಅದರ ಪವರ್ ಯೂಸ್ ಆಗಕ್ಕೆ ಶುರು ಆಗುತ್ತೆ. ನೀರು, ಚೆನ್ನಾಗಿ ನೀರನ್ನು ಕುಡಿಸ್ತೀವಿ. ನೀರು ಕೂಡ ಚೆನ್ನಾಗಿ ಸಪ್ಲೈ ಆಗಬೇಕು, ಹೈಡ್ರೇಟ್ ಆಗಿರಬೇಕು ಬಾಡಿ. ಬ್ರೈನಿಗೆ ಮೇಯ್ನಾಗಿ ನೀರು, ಆಕ್ಸಿಜನ್ ಸಪ್ಲೈ ಆಗ್ತಾ ಇರಬೇಕು. ಸೊ ಇದನ್ನು ಮಾಡ್ತೀವಿ ಮೇಯ್ನಾಗಿ ನಾವು ಮಕ್ಕಳಲ್ಲಿ. ಆ್ಯಂಡ್ ಜೊತೆಗೆ ಒಂದಷ್ಟು ಸೌಂಡ್ ಥೆರಪಿಗಳ ಮೂಲಕ ಸೌಂಡ್ ಥೆರಪಿಯನ್ನು ಕೊಡ್ತೀವಿ. ಆ್ಯಂಡ್ ಮೆಡಿಟೇಷನನ್ನು ಮಾಡ್ತೀವಿ. ಇನ್ನು ಕಾನ್ಸಂಟ್ರೇಷನ್ ಹೆಚ್ಚು ಮಾಡುವಂಥ ಕೆಲಸಗಳನ್ನು, ಅಂದರೆ ಈ ತ್ರಾಟಕ, ಐಬಾಲ್ ಎಕ್ಸಸೈಸು, ಇದನ್ನು ಡೈಲಿ ಹೋಮ್ವರ್ಕ್ ಕೂಡ ಕೊಡ್ತೀವಿ ಅವರಿಗೆ. ಐಬಾಲ್ ಎಕ್ಸಸೈಸು ಅಂದರೆ ಐಬಾಲನ್ನು ಒಮ್ಮೆ ರೈಟು, ಒಮ್ಮೆ ಲೆಫ್ಟು, ಒಮ್ಮೆ ರೈಟು, ಒಮ್ಮೆ ಲೆಫ್ಟು, ಈ ಥರ ಫೋಕಸ್ಡ್ ಆಗಿ ನಮ್ಮ ವಿಲ್ ಪವರನ್ನು ಯೂಸ್ ಮಾಡಿಕೊಂಡು ಸ್ಥಿರವಾಗಿ ಸ್ಟೆಬಿಲಿಟಿಯಿಂದ ಮಾಡುವಂಥ ಕೆಲವು ಅಭ್ಯಾಸಗಳನ್ನು ಕೊಡ್ತೀವಿ. ಈ ಥರ ಎಲ್ಲ ಮಾಡ್ತೀವಿ. ಆಮೇಲೆ ಯೋಗ ನಿದ್ರೆಯನ್ನು ಕೊಡ್ತೀವಿ. ಯೋಗ ನಿದ್ರೆಯ ಮೂಲಕ ಅಂದರೆ ಮಲಗಿಸಿ ಅವರನ್ನ ಯಾವುದೋ ಒಂದು ಲೋಕಕ್ಕೆ ನಾವು ತೊಗೊಂಡು ಹೋಗ್ತಾ ಇರ್ತೀವಿ, ಒಂದು ಅಸಂಪ್ಷನ್ ಮಾಡ್ತಾ ಹೋಗ್ತೀವಿ, ಇಮ್ಯಾಜಿನರಿ ವರ್ಲ್ಡ್ಗೆ ತೊಗೊಂಡು ಹೋಗ್ತಾ ಇರ್ತೀವಿ, ಕಲ್ಪನಾ ಲೋಕ ಅಂತ ಹೇಳ್ತೀವಲ್ಲ. ಸೊ ಅದರಲ್ಲೆಲ್ಲ ಅವರು ಅದೇ ಯಾರಿಗೂ ಕಾಣದೇ ಇರೋ ಒಂದು ಹೊಸ ಲೋಕ ಎಕ್ಸ್ಪ್ಲೋರ್ ಆಗ್ತಾ ಹೋಗ್ಬೇಕು. ಅವರ ರೈಟ್ ಬ್ರೈನ್ ಅದರಲ್ಲಿ ಚುರುಕಾಗ್ತಾ ಹೋಗುತ್ತೆ. ಸೊ ಈ ರೀತಿ 2 ಬ್ರೈನಿಗೆ ಚುರುಕಾಗುವಂಥ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾಗ ಸ್ಟಿಮ್ಯುಲೇಷನ್ ಆಗಿ ಮಧ್ಯದಲ್ಲಿರೋ ಮಿಡ್ ಬ್ರೈನು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದು ಈ ರೀತಿಯಲ್ಲಿ ಇರುತ್ತೆ ಇದರ ಪ್ರೋಗ್ರಾಮ್. ಇನ್ನು ನೀವು ನೋಡಿರ್ಬೋದು ಈ ಬ್ಲೈಂಡ್ ಫೋಲ್ಡ್ ಆ್ಯಕ್ಟಿವಿಟಿ ಅಂದರೆ ಏನು, ಹೇಗಿರುತ್ತೆ ಅಂತ. ಸೊ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಆದರೆ ಹೇಗೆ, ಏನು ಅಂತ ಕೆಲವೊಂದು TV ಚಾನಲ್ಗಳಲ್ಲಿ ತೋರಿಸ್ತಾರೆ. ಈಗಂತೂ ತುಂಬ ಪ್ರಚಲಿತವಾಗಿದೆ, ತುಂಬ ಕಾಣಸಿಗುತ್ತೆ ಅಲ್ಲಿ ಇಲ್ಲಿ. ಮೊದಲೆಲ್ಲ ತುಂಬ ಕಮ್ಮಿ ಇತ್ತು ಕಾಣುವಂಥದ್ದು. ಈಗ ತುಂಬ ಜನ ಅದನ್ನು ಪ್ರದರ್ಶನವನ್ನು ಅಲ್ಲಿ ಇಲ್ಲಿ ಮಾಡೋದನ್ನು ನೋಡಿದ್ದೀವಿ ನಾವು. ಕೆಲವೊಂದಷ್ಟು ಮಕ್ಕಳು ಕಣ್ಣಿಗೆ ಬ್ಲೈಂಡ್ ಫೋಲ್ಡನ್ನು ಹಾಕಿ ಅಥವಾ ಯಾವುದಾದ್ರು ಒಂದು ಬಟ್ಟೆಯನ್ನು ಕಟ್ಟಿ ಕೈಯಲ್ಲಿ ಯಾವುದಾದ್ರು ಒಂದು ವಸ್ತುವನ್ನು ಕೊಟ್ಟಾಗ, ಬಣ್ಣವನ್ನು ಕೊಟ್ಟಾಗ ಗುರುಸೋದು. ವಸ್ತು ಆಬ್ಜೆಕ್ಟ್, ಅದು ಲಿವಿಂಗ್ ಇರ್ಬೋದು, ನಾನ್ ಲಿವಿಂಗ್ ಇರ್ಬೋದು, ಯಾವುದು ಅಂತ ಹೇಳುವಂಥದ್ದು, ಅದರ ಬಣ್ಣ ಹೇಗಿದೆ, ಅದು ನಿಖರವಾಗಿ ಅದು ಹೇಗೆ
ಕಣ್ಣಿಗೆ ಹೇಗೆ ಕಾಣುತ್ತೆ ಅದೇ ಥರ ಕಣ್ಣಿನ ಸಹಾಯ ಇಲ್ಲದೆ ಹೇಳುವಂಥದ್ದಾಗಿರುತ್ತೆ. ಸೊ ಇಂಥವುಗಳನ್ನೆಲ್ಲ ಮಾಡೋದನ್ನು ನೀವು ನೋಡಿರ್ಬೋದು. ಇದೇನಿದು ಮ್ಯಾಜಿಕ್ ಮಾಡ್ತಾ ಇರೋದಾ ಅಥವಾ ಸ್ಕ್ಯಾಮ, ಏನೋ ಮೋಸ ಇರಬೇಕು, ಚೀಟಿಂಗ್ ಇರಬೇಕು, ಏನೋ ಕೆಳಗಡೆಯಿಂದ ನೋಡೋದಿರಬೇಕು, ಅಥವಾ ಆ ಬ್ಲೈಂಡ್ ಫೋಲ್ಡ್ ಹಾಕ್ತಾಗಲೇ ಕಾಣೋದಿರ್ಬೋದು, ಅಥವಾ ಕಾಡಲ್ಲೇ ಏನೋ ಇರಬೇಕು. ಈ ಥರದ್ದೆಲ್ಲ ನಮಗೆ ಸಂದೇಹಗಳು ಬರುತ್ತೆ. ಸರ್ವೇ ಸಾಮಾನ್ಯ. ಮತ್ತು ಕುತೂಹಲ, ಅದು ಹೇಗೆ ಸಾಧ್ಯ ಕಾಣೋಕ್ಕೆ, ಅದು ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡೋದನ್ನು ನೋಡಿದ್ವಿ ಮಕ್ಕಳಲ್ಲಿ. ಅವಾಗ ಮಕ್ಕಳಿಗೆ ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗಲ್ಲ. ನನ್ನ ಬ್ರೈನ್ ಹೇಳ್ತಿದೆ, ನನಗೆ ಗೊತ್ತಾಗುತ್ತೆ, ನನ್ನ ಬ್ರೈನ್ ಹೇಳ್ತಿದೆ, ನನ್ನ ಫ್ರೆಂಡ್ ಬ್ರೈನ್ ಹೇಳ್ತಿದೆ ಅಂತ ಪುಟ್ಟು ಮಕ್ಕಳು ಹೇಳ್ತಾರೆ. ಅಂದರೆ ಅವ್ರಿಗೊಂದು ವೇವ್ಸ್ ಬರೋಕ್ಕೆ ಶುರು ಆಗುತ್ತೆ. ಆ ವೇವ್ಸನ್ನು ಕ್ಯಾಚ್ ಮಾಡೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೆಪ್ ಹೇಗಿರುತ್ತೆ ಅಂದರೆ ಕಲರ್ ಫೈಂಡಿಂಗ್ ಇರುತ್ತೆ. ಅದರಲ್ಲಿ ಮಗುಗೆ ಫಸ್ಟ್ ಮಿಡ್ ಬ್ರೈನ್ ಆಕ್ಟಿವೇಶನ್ ಆಗಿದೆ ಅಂದರೆ ಗೊತ್ತಾಗೋದು ಹೆಂಗೆ ಅಂದರೆ, ಮಗುಗೆ ಏನೋ ಒಂದು ವಸ್ತುವನ್ನು ಕೊಟ್ಟಾಗ, ಸಿಂಪಲ್ ಆಗಿ ಯಾವುದೋ ಒಂದು ಬಾಲೋ ಏನೋ ಒಂದು ಕ್ಲಿಪ್ಪೋ ಏನೋ ಕೊಟ್ಟಾಗ ಅದರ ಬಣ್ಣ ಏನು ಅಂತ ಫಸ್ಟ್ ಹೇಳಕ್ಕೆ ಶುರು ಮಾಡುತ್ತೆ. ಫಸ್ಟ್ ಸ್ಮೆಲ್ ಮೂಲಕ, ಬೇರೆ ಬೇರೆ ಸೆನ್ಸರಿ ರಿಸೆಪ್ಟರ್ಸ್, ಕಣ್ಣು ಒಂದು ಬಿಟ್ಟು ಬೇರೆಲ್ಲ 4 ಸೆನ್ಸರಿ ಏನಿದೆ ಅದರ ಮೂಲಕ ಉಜ್ಜಿ ನೋಡುತ್ತೆ, ಸ್ಪರ್ಶ ಜ್ಞಾನದ ಮೂಲಕ. ಇನ್ನು ಸ್ಮೆಲ್ ಮೂಲಕ ಕಂಡುಹಿಡಿಯುತ್ತೆ ಮಗುಗೆ. ಸ್ಮೆಲ್ಲಲ್ಲಿ ಅದಕ್ಕೆ ಇಂಟ್ಯೂಷನ್ ಹೋಗುತ್ತೆ ಇದೆ ಅಂತ. ಆಮೇಲೆ ಕೆಲವರು ಕಿವಿಯಲ್ಲಿಟ್ಟು ಆ ಸೌಂಡನ್ನು, ಆ ಬಾಲನ್ನು ಕಿವಿಗಿಟ್ಟು ಹೊಡೆದು ತೋರಿಸ್ತಾರೆ. ಏನದು, ಏನು ತೋರಿಸಿ ಹೇಳು, ಏನಿದೆ ನಿನ್ನ ಕೈಯಲ್ಲಿ ಅಂತ. ದೊಡ್ಡ ಕ್ಯಾಟ, ಕ್ಯಾಟ್ ತರ ಇದೆ. ಕ್ಯಾಟ್ ತರ ಇದೆಯಾ? ಟೈಗರ್. ಕರೆಕ್ಟ್. ಸೂಪರ್ ಏನೋ ಸೂಪರ್ ಅಂತ ಇದೆ ಚಿಕ್ಕದಾಗಿ. ನೀನ್ ದೊಡ್ಡ ಕ್ಯಾಟ್ ಅಂದ್ಬಿಟ್ಟಲ್ಲ ಟೈಗರ್ಗೆ. ನಿನ್ಗೆ ಹೆಂಗ್ ಬಂತ ವೇವ್ಸ್? ಸೂಪರ್ ಹೀರೋ ಅಂತ. ವೆರಿ ಗುಡ್, ಸೂಪರ್, ಕರೆಕ್ಟ್. ಹಿಂದೆಲ್ಲ ಏನಾದ್ರು ಬರ್ಕೊಂಡಿರೋದು ಗೊತ್ತಾಗ್ತಿದೆಯಾ ನಿಮಗೆ? ರೆಡ್ ರೆಡ್ ರೆಡ್, ವೆರಿ ಗುಡ್, ಸೂಪರ್. ನೀನ್ ಬರ್ದಿರೋದು ಹೇಳಿ ಶತಕಿರ್ತೀನಿ ನಂಗೆ ಏನೇನು ಅಂತ. ಟೈಗರ್ ಇದೆ, ₹1 ಇದೆ. ಟೈಗರ್ ಇದೆ, ₹1 ಇದೆ. ಸರಿ, ಡನ್ ಡನ್, ವೆರಿ ಗುಡ್. ಈಗ ನೀನು ಟರ್ನ್ ಮಾಡಿ, ನಿಂಗೆ ಹಿಂದಿಂದ ಕೊಡಕ್ಕೆ ಶುರು ಮಾಡ್ತೀನಿ. ನೀನು ಪಿಂಕ್, ವೆರಿ ಗುಡ್, ಸೂಪರ್. ಏನು ಸ್ಪೀಡ್ ಆಗ್ಬಿಟ್ಟಲ್ಲೋ ಕಿಶನು. ಹಿಂದಿಂದ ಕಲರ್ ಕೊಡ್ತೀನಿ ಪುಟ್ಟ. ನೀನು ಮುಂದೆ ಹಂಗೆ ಸೈಡಿಗೆ ತೊಗೊಂಡು ಹೋಗಂಗಿಲ್ಲ. ಸೈಡ್ ವೇವ್ಸ್ ತೊಗೊಳಂಗೇ ಇಲ್ಲ. ಬ್ಯಾಕಿಂದಾನೆ ಕಷ್ಟಪಡು, ಸ್ಲೋ ಆದ್ರೂ ಪರವಾಗಿಲ್ಲ. ಹೇಳಮ್ಮನೆ. ಗ್ರೀನ್, ವೆರಿ ಗುಡ್, ಸೂಪರ್. ಏನ್ ಮಗನೆ? ಕರ್ನಾಟಕ. ರೆಡ್ ಇರಬೇಕು, ಕರೆಕ್ಟ್ ಮಗನೆ, ರೆಡ್ಡೆ. ಹಂಗೆ ಇರು, ಕೈ ಅಲ್ಲೇ ಇರಲಿ. ಕರ್ನಾಟಕ ಅಂತ ಬರ್ದಿದ್ಯಾ? ನಿಂಗೆ ಓದಕ್ ಬರುತ್ತಾ ಶತಕೀರ್ತಿ? ಕರೆಕ್ಟ್ 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 ಕಣೋ. ನೋಡೋ, ಓದಕ್ಕೆಲ್ಲ ಬಂತಲ್ಲೋ. ಏನ್ ನಿಂಗೆ ಖುಷಿನೇ ಆಗಲ್ವೇನೋ? ಏನ್ ಎಕ್ಸೈಟ್ಮೆಂಟ್ ತೋರಿಸ್ಕೊಳಲ್ವಲ್ಲ ನೀನು? ಒಂದು ಖುಷಿನೂ ಆಗಿದ್ದಿಲ್ಲ, ಸಪ್ಪೆ ಇರ್ತೀಯ ಯಾವಾಗ್ಲೂ. ಸೊ ಈ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಒಬ್ಬೊಬ್ಬರು ಆ ಬ್ಲೈಂಡ್ ಫೋಲ್ಡ್ ಕಣ್ಣಿಗೆ ಕಟ್ಟಿರ್ತಾರೆ ಕಪ್ಪು ಬಟ್ಟೆ, ಅದರ ಒಳಗಡೆ ನಾವು ಟಿಶ್ಯೂ ಹಾಕಿರ್ತೀವಿ, ಅದರ ಒಳಗಡೆ ಕಾಟನ್ ಕೂಡ ಹಾಕಿರ್ತೀವಿ, ಕಾಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ರೀತಿಯಲ್ಲಿ ಅದನ್ನು ಬಂದೋಬಸ್ತು ಮಾಡಿರ್ತೀವಿ. ಯಾಕಂದರೆ ಅದರಲ್ಲಿ ಕಾಣಿಸುತ್ತೇನೋ ಅಂತ ಡೌಟ್ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅದರ ಮೇಲೆ ಇಟ್ಟು ಹೇಳ್ತಾರೆ. ಒಬ್ಬೊಬ್ಬರು ಹಣೆಯಲ್ಲಿ ಆಜ್ಞಾಚಕ್ರದ ಜಾಗದಲ್ಲಿ ಇಟ್ಟು ಹೇಳ್ತಾರೆ, ಒಬ್ಬೊಬ್ಬರು ತಲೆಯ ಮೇಲೆ ಇಟ್ಟು, ನೆತ್ತಿಯಲ್ಲಿ ಇಟ್ಟು ಹೇಳ್ತಾರೆ. ಈ ಥರ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆಯಲ್ಲ ನಮ್ಮ ಬಾಡಿಯಲ್ಲಿ. ಸೊ ಆ ಪಾಯಿಂಟ್ಗಳಲ್ಲಿ, ಆ ಕೆಲವೊಂದು ಸೆಂಟ್ರಲ್ ಪಾಯಿಂಟ್ಗಳಲ್ಲಿ ಇಟ್ಟು, ತಲೆ ಹಿಂಭಾಗದಲ್ಲಿ ಇಟ್ಟು ಹೇಳ್ತಾರೆ ಒಬ್ಬೊಬ್ಬರು ಮಕ್ಕಳು. ಒಬ್ಬೊಬ್ರದ್ದು ಒಂದೊಂದು ತರ. ಯೂಶಲಿ ಮೂಗಿನ ಹತ್ರ ಹೇಳುವಾಗ ಎಲ್ಲರೂ ಡೌಟ್ ಪಡೋದು ಕಣ್ಣಿಂದ ಕೆಳಗಡೆಯಿಂದ ನೋಡ್ತಾ ಹೇಳ್ತಾ ಇದೆ ಮಗು ಅಂತ. ಅದಕ್ಕೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಮೂಗನ್ನು ಬಳಸೋದನ್ನು ಫಸ್ಟ್ ಬರೋದೇ ಮೂಗು. ಯೂಶಲಿ ಮಕ್ಕಳಲ್ಲಿ ಶಾರ್ಪನಿಂಗ್ ಆಗಿರುವಂಥದ್ದು ಮೂಗಲ್ಲಿ ಬೇಗ ಹೇಳ್ಬಿಡ್ತಾರೆ ಕ್ವಿಕ್ಕಾಗಿ. ಸೊ ಆದರೆ ಡೌಟ್ ಪಡ್ತಾರಲ್ವಾ ನಮ್ಮ ಪೇರೆಂಟ್ಸ್ಗಳೇ ಅಥವಾ ದೊಡ್ಡವರೇ ಅಥವಾ ಯಾರು ಹೊರಗಡೆ ಎಲ್ಲೋ ಪ್ರದರ್ಶನಕ್ಕೆ ಹೋದಾಗಿ ಅವನು ಕೆಳಗಡೆ ಬ್ಲೈಂಡ್ ಫೋಲ್ಡಿಂದ ಕೆಳಗಡೆ ನೋಡ್ಕೊಂಡು ಹೇಳೋದು ಅಂತ ಅಂದ್ಬಿಡ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ಗಳಲ್ಲಿ ಮುಂದೆ ನೀವು ಮನೆಯಲ್ಲಿ ನಿತ್ಯಾಭ್ಯಾಸ ಮಾಡುವಾಗ ಹೀಗೆ ಟ್ರೈನ್ ಮಾಡಿ ಅಂತ ಹೇಳ್ತೀವಿ. ಸ್ಪರ್ಶ ಜ್ಞಾನದಿಂದ ಅಥವಾ ಹಿಂದಿನಿಂದ ನಾವು ಬಾಲ್ ಕೊಟ್ಟು ಹೇಳ್ತೀವಿ. ಒಂದು ಬಟ್ಟೆಯನ್ನು ಅಡ್ಡ ಕಟ್ಟಿ ಅದು ಕೈಯನ್ನು ಮುಂದಕ್ಕೆ ಚಾಚಿ ಅದರಲ್ಲಿ ಹೇಗೆ ನೋಡಪ್ಪ ಹೇಳು ನನಗೆ ಕರೆಕ್ಟಾಗಿ ಅಂತ ಹೇಳ್ತೀವಿ. ರೀಡಿಂಗ್ ಓದುತ್ತೆ ಮಗು, ಮೊಬೈಲ್ ಮೆಸೇಜಸ್ನ ಓದುತ್ತೆ, TV ನೋಡುತ್ತೆ, ಸೈಕಲ್ ಓಡಿಸುತ್ತೆ. ಏನು ಕಣ್ಣನ್ನು ಬಳಸ್ಕೊಂಡು ಏನು ಮಾಡುತ್ತೆ ಎಲ್ಲವನ್ನೂ ಮಾಡುತ್ತೆ. ಮಗು ಯಾರು ಮುಂದೆ ನಿಂತಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗೆ ಆ್ಯಕ್ಷನ್ ಮಾಡ್ತಿದ್ದಾರೆ, ಪ್ರತಿಯೊಂದನ್ನು ಓದೋದು, ರೀಡಿಂಗ್ ಕೂಡ ಮಾಡ್ಬೋದು. ಆದರೆ ಏನಪ್ಪ ಅಂದರೆ ಲೆಕ್ಕಕ್ಕಿಂತ ಹೆಚ್ಚು ಇದನ್ನು ಬಳಸಬಾರ್ದು ನಾವು. ಯಾಕಂದರೆ ಅವರಿಗೆ ಸ್ಟಿಮ್ಯುಲೇಷನ್ ಆಗಿ ತಲೆನೋವು ಜಾಸ್ತಿ ಆಗ್ಬೋದು. ಒಂದು ಅರ್ಧ ಗಂಟೆ ಈ ಅಭ್ಯಾಸವನ್ನು ಮಾಡ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಅಭ್ಯಾಸವನ್ನು ಪರ್ ಡೇಗೆ ತೊಗೋಬೋದು. ಹೋಗ್ತಾ ಇಂಪ್ರೂವ್ ಆಗಿ ಇನ್ನೂ ಸ್ಪೀಡಾಗಿ ಸುಲಭವಾಗಿ ಮಾಡೋಕ್ಕಾಗುತ್ತೆ. ಅರ್ಧ ಗಂಟೆ ಏನು ತುಂಬ ಕಷ್ಟ ಆಗಲ್ಲ. ಶುರುವಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ, ತಲೆನೋವು ಬಂದಂಗೆ ಆಗ್ಬೋದು. ಆದರೆ ವಾಪಸ್ ಬ್ಯಾಕ್ ಟು ಬ್ಯಾಕ್ ಮಾಡಿಸೋದ್ರಿಂದ ತೊಂದರೆ ಅಂತೂ ಏನೂ ಆಗಲ್ಲ. ಮಗು ಹಿಂದೇಟ್ ಹಾಕ್ಬೋದು ಅದಕ್ಕೆ. ಯಾಕಂದರೆ ಫೋಕಸ್ ಮಾಡಿ ಆ ವೇವ್ಸ್ ಏನು ಅಂತ ಕಂಡುಹಿಡಿಬೇಕಾಗಿರುತ್ತೆ. ನೋಡಿ, ಈಗ ಮೂಗಿನ ಮುಂದೆ ಇಟ್ಟಾಗ ಯಾವುದೋ ಒಂದು ಬಣ್ಣದ ಬಾಲ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಅರ್ಶಿನ ಕಲರ್ದು ಬಾಲ್, ಯೆಲ್ಲೋ ಕಲರ್ ಬಾಲ್ ಇಟ್ಟಿದ್ದೀನಿ ಅಂತಾಗ ಮಗು ಹೇಗೆ ಹೇಳುತ್ತೆ ಅಂದರೆ ಬಿಗಿನಿಂಗ್ ಫಸ್ಟ್ ದಿನ ಒಂದೇ ಅಥವಾ 2 ವರ್ಕ್ಶಾಪ್ ಆದ ತಕ್ಷಣ ಏನು ಹೇಳುತ್ತೆ ಅಂದರೆ ಸ್ಮೆಲ್ ಮಾಡುತ್ತೆ,
ಅದಕ್ಕೊಂದು ವೇವ್ಸ್ ಹೋಗುತ್ತೆ, ಅದನ್ನು ಫೋಕಸ್ ಮಾಡಿ, ಬಾಡಿ ಅಲ್ಲಾಡಿಸದೆ ಫೋಕಸ್ ಮಾಡಿ ಏಕಾಗ್ರತೆಯಿಂದ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಲ್ಲಿ ಏಕಾಗ್ರತೆ ಬೇಕು. ಆ ಏಕಾಗ್ರತೆ ಬೆಳೆಸಿನೇ ಜಾಸ್ತಿ ಆಗ್ತಾ ಹೋಗೋದು ನಮ್ಮಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ ಆ್ಯಕ್ಚುಲಿ. ಸೊ ಈ ಏಕಾಗ್ರತೆಯಲ್ಲಿ ಅದು ಹೇಳುತ್ತೆ, ಅದು ಯಾವತ್ತೂ ಅದರಲ್ಲಿ ಗ್ರಹಿಕೆಯಲ್ಲಿ ಕೂತಿರುವಂಥದಕ್ಕೆ ಮ್ಯಾಚ್ ಮಾಡ್ಕೊಳ್ಳುತ್ತೆ. ಯಾವುದೋ ಒಂದು ಗ್ರಹಿಕೆಯಲ್ಲಿ ಅದಕ್ಕೆ ಎಲ್ಲೋ ಬಣ್ಣ ಕೂತಿರುತ್ತೆ. ಫಾರ್ ಎಕ್ಸಾಂಪಲ್ ಬನಾನಾ ಅಂತ ಹೇಳುತ್ತೆ, ಬನಾನಾ ಸ್ಮೆಲ್ ಬರ್ತಿದೆ ಅನ್ನತ್ತೆ. ಒಬ್ಬರು ಸಂಪಿಗೆ ಹೂವಿನ ಸ್ಮೆಲ್, ಅದರ ಮೈಂಡಲ್ಲಿ ಸಂಪಿಗೆ ಹೂ ಕೂತಿರುತ್ತೆ, ಅದರ ಮನಸ್ಸಲ್ಲಿ ಬಾಳೆಹಣ್ಣು ಕೂತಿರುತ್ತೆ. ಯೆಲ್ಲೋ ಕಲರ್ ಅಂದರೆ ಬಾಳೆಹಣ್ಣ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಯೆಲ್ಲೋ ಕಲರ್ ಅಂದ ತಕ್ಷಣ ಅದಕ್ಕೆ ಸಂಪಿಗೆ ಸ್ಮೆಲ್ ಬರ್ತಿರುತ್ತೆ. ಹೀಗೆ ಒಂದೊಂದು ಮಗುವಿಗೆ ಒಂದೊಂದು. ಟೊಮೆಟೊ ಸ್ಮೆಲ್ ಬರುತ್ತೆ ಕೆಂಪು ಅಂದಾಗ, ಒಬ್ಬೊಬ್ರಿಗೆ ಒಂದೊಂದು. ಬ್ಲೂ ಅಂದಾಗ ಆಕಾಶ ಥರ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ, ಆಕಾಶ ಬರ್ತಾ ಇರುತ್ತೆ. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಆ ಥರ ವೇವ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ ಅದರಲ್ಲಿ, ಮಗುವಲ್ಲಿ. ಆ ವೇವ್ಸ್ ಏನು ಅಂತ ಕ್ಯಾಚ್ ಮಾಡೋ ಟೆಕ್ನಿಕನ್ನು ಕಲಿಯೋಕ್ಕೆ ಸ್ವಲ್ಪ ದಿನ ಆಗುತ್ತೆ. ಸೊ ಅದಕ್ಕೆ ಫುಲ್ ಫೋಕಸ್ಡ್ ಆಗಿ ಕ್ಯಾಚ್ ಮಾಡ್ಕೋಬೇಕಾಗುತ್ತೆ ಆ ವೇವ್ಸನ್ನು. ಅದಕ್ಕೆ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಇದು ಟೆಕ್ನಿಕ್. ಸೊ ಮಿಡ್ ಬ್ರೈನ್ ಆ್ಯಕ್ಟಿವೇಷನಲ್ಲಿ ಏನಾಗುತ್ತೆ, ಹೇಗೆ ನಡೆಯುತ್ತೆ ಅನ್ನೋದೊಂದು ಟೆಕ್ನಿಕ್ ಆಗಿರುತ್ತೆ. ನಂಬಲ್ಲ ಸುಮಾರು ಜನ, ಇವರೇನೋ ಸ್ಕ್ಯಾಮ್ ಮಾಡ್ತಿದ್ದಾರೋ, ದುಡ್ಡು ಮಾಡಕ್ಕೆ ಮಾಡ್ತಿದ್ದಾರೋ, ಯಾಕೆಂದರೆ ಫೀಸ್ ತುಂಬ ಜಾಸ್ತಿ ಚಾರ್ಜ್ ಮಾಡ್ತೀವಿ ಅಂತ ಅವ್ರಿಗೆ ಅನಿಸುತ್ತೆ. ಬಟ್ ಇದರ ಕಲಿಕೆಗೆ ಅಷ್ಟೇ ಕೂಡ ಕಷ್ಟ ಇದೆ, ನಾವು ಮಾಡಿಸೋ ಕೂಡ ಅಷ್ಟೇ ಕಷ್ಟ ಇದೆ. ಅದು ಅರ್ಥ ಆಗಲ್ಲ ಜನರಿಗೆ. ಈ ಬೇಸಿಗೆ ರಜದಲ್ಲಿ ಆದರೆ ಇಲ್ಲೇ ಬಂದು ಇದ್ದು ನೀವು ಮಾಡ್ಕೊಂಡು ಹೋಗ್ಬೋದು ನೋಡಿಯಪ್ಪ. ಶಾಲಾ ದಿನಗಳಲ್ಲಿ ಪ್ರತಿ ವಾರ ನೀವು ಇವ್ರಿಗೆ ಬರೋದು ಅಂದರೆ ಸ್ವಲ್ಪ ಕಷ್ಟದ ಮಾತು ಅದು. ನಾವು ಒಂದೊಂದು ಸಮ್ಮರ್ ಕ್ಯಾಂಪಿಗೆ ನೋಡಿ, ಎಷ್ಟೊಂದು ಮಕ್ಕಳು ಅದು ಏನಿಲ್ಲ, ಬರೀ ಒಂದು ಶ್ಲೋಕಗಳನ್ನ ಹೇಳ್ಕೊಡ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಕ್ರಾಫ್ಟ್ ಮಾಡ್ತಾರೆ, ಅಷ್ಟೇ ಪೇಪರ್ ಕಟ್ ಮಾಡ್ತಾರೆ. ಇಷ್ಟು ಮಾಡಿದ್ಬಿಟ್ರೆ ಅದಕ್ಕೆ 5-6 ಸಾವಿರ ಚಾರ್ಜ್ ಮಾಡ್ತಾರೆ. ಒಂದೆರಡು ಯೋಗ ಫೋಸ್ಗಳನ್ನ ಹೇಳ್ಕೊಡ್ತಾರೆ, 5-6 ಸಾವಿರ ಚಾರ್ಜ್ ಮಾಡಿ ಅದಕ್ಕೆ ಕಳಿಸ್ಬಿಡ್ತಾರೆ. ಅದಕ್ಕೆ ಯಾಕೆಂದರೆ ಪೇರೆಂಟ್ಗಳು ವರ್ಕಿಂಗ್ ಇರ್ತಾರೆ, ಮಕ್ಕಳಿಗೆ ಯಾವುದೋ ಒಂದು ಕಡೆನೇ ಎಂಗೇಜ್ ಮಾಡಬೇಕು, ಸೊ ಇಂಥದಕ್ಕೆ ಕಳಿಸ್ಬಿಡ್ತಾರೆ. ಅವ್ರಿಗೆ ರಿಸ್ಕ್ ತೊಗೊಂಡು ಇಷ್ಟು ದೂರಕ್ಕೆಲ್ಲ ಯಾರು ಕ್ಲಾಸಿಗೆಲ್ಲ ಕರ್ಕೊಂಬರೋಕ್ಕಾಗುತ್ತೆ. ಅವ್ರಿಗೆ ಮನೆ ಹತ್ತಿರ ಇರುವಂಥ ಯಾವುದೋ ಒಂದು ಸಮ್ಮರ್ ಕ್ಯಾಂಪಿಗೆ ಹಾಕ್ಬಿಡ್ತಾರೆ ಮಕ್ಕಳನ್ನ. ಅದಕ್ಕೆ 5-6 ಸಾವಿರ ಖರ್ಚು ಮಾಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಅಮೌಂಟನ್ನು ಸೇರಿಸಿ ಇದನ್ನು ಕಳಿಸ್ಬಿಟ್ರೆ ಇದು ಲೈಫ್ ಟೈಮ್ ಆಗುತ್ತೆ. ಈ ಮಿಡ್ ಬ್ರೈನ್ ಆ್ಯಕ್ಟಿವೇಷನ್ ಕೋರ್ಸನ್ನು ನಾನು ಜಾಗೃತ್ ಅನ್ನೋ ಒಂದು ಹೆಸರಿನಿಂದ, ಬೇರೆ ಬೇರೆ ಸಂಸ್ಥೆಗಳು ಅವರವ್ರದ್ದೇ ಒಂದು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ, ಜಾಗೃತ್ ಅನ್ನೋ ಹೆಸರಿನಿಂದ ಆ ಕೋರ್ಸನ್ನು ನಡೆಸ್ತಾ ಇದ್ದೀನಿ. ನಿಮಗೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಅದರ ಪೇಜ್ ಸಿಗುತ್ತೆ. ಏನೇನು ಆ್ಯಕ್ಟಿವಿಟಿಗಳಾಗುತ್ತೆ, ಹೇಗೆ ಮಕ್ಕಳು ಪರ್ಫಾರ್ಮ್ ಮಾಡ್ತಾರೆ, ಹೇಗೆ ನಡೆಸ್ಕೊಡ್ತಾರೆ ಅನ್ನುವಂಥದ್ದು. ಆ್ಯಂಡ್ ಈ ಚಾನಲಲ್ಲಿ ಕೂಡ ನನ್ನ ಬಗ್ಗೆ ಮಾಹಿತಿ ಸಿಗುತ್ತೆ. ನನಗೆ ದೂರವಾಣಿ ಸಂಖ್ಯೆ ಸಿಗುತ್ತೆ. ನನ್ನ ಯೋಗ ತರಗತಿ ಬಗ್ಗೆ ಶ್ರೀ ಯೋಗಧಾಮ ಕಡಬಗೆರೆ ಅಂತ, ಅದ್ರ ಬಗ್ಗೆ ಕೂಡ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಜಾಗೃತ್ ಕೋರ್ಸ್ ಬಗ್ಗೆ ಕೂಡ ಹೆಚ್ಚಿನ ವಿವರ ಬೇಕು ಅಂದರೆ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಡಿಸ್ಪ್ಲೇನಲ್ಲಿ ಬರ್ತಾ ಇರುವಂಥ ನನ್ನ ನಂಬರ್ನ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೂಡ ನನ್ನನ್ನು ಕನ್ಸಲ್ಟ್ ಮಾಡ್ಬೋದು.